Greetings to you in the precious name of our Lord and Savior Jesus Christ. ನಮ್ಮ ಕರ್ತನು ಒಡೆಯನಾದ ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. Today's topic is who is a man of God. ಇಂದಿನ ಸಂದೇಶವೇನೆಂದರೆ ದೇವರ ಮನುಷ್ಯ ಎಂದರೆ ಯಾರು? So many people refer to themselves as men of God. ಅನೇಕ ಜನರು ತಮ್ಮನ್ನು ತಾವೇ ದೇವರ ಮನುಷ್ಯನೆಂದು ಕರೆದುಕೊಳ್ಳುತ್ತಾರೆ. Some of the times we refer to them as men of God. ಕೆಲವೊಂದು ಸಮಯ ನಾವು ಅವರನ್ನು ದೇವರ ಮನುಷ್ಯರೆಂದು ಹೇಳುತ್ತೇವೆ. But today we want to take a good look at the scriptures to see who it is a man of God really is. ಆದರೆ ಇಂದು ನಾವು ಸತ್ಯವೇದದಲ್ಲಿ ದೇವರ ಮನುಷ್ಯ ಅಂದರೆ ಯಾರು ಎಂಬುದಾಗಿ ವಿವರವಾಗಿ ನೋಡೋಣ. In the English Bible there are more than 70 plus references to this term man of God. ಆಂಗ್ಲ ಬೈಬಲ್ ನೋಡುವುದಾದರೆ 70ಕ್ಕಿಂತ ಹೆಚ್ಚು ಜಾಗದಲ್ಲಿ ದೇವರ ಮನುಷ್ಯ ಎಂಬುದಾಗಿ ಹೇಳಲ್ಪಟ್ಟಿದೆ. And it's referred to about 13 people directly referring to them as men of God. ಸುಮಾರು 13 ಜನರನ್ನು ಸತ್ಯವೇದವು ದೇವರ ಮನುಷ್ಯರೆಂದು ಹೇಳಲ್ಪಟ್ಟಿದೆ. We are not going through the whole list today. ನಾವು ಎಲ್ಲರ ಹೆಸರುಗಳನ್ನು ಓದೋದು ಬೇಡ. We're going to talk about Moses being the reference given to him as the first man of God. ನಾವು ಮೋಶೆ ಮೊದಲ ದೇವರ ಮನುಷ್ಯ ಎಂಬುದಾಗಿ ಹೇಳಲ್ಪಟ್ಟವನ ಬಗ್ಗೆ ನಾವು ನೋಡೋಣ. You'll read that in the book of Deuteronomy chapter 33 and verse number 1. ನಾವು ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಅದನ್ನು ನೋಡುತ್ತೇವೆ. The Bible says, "This is the blessing with which Moses the man of God blessed the children of Israel." ದೇವರ ಪುರುಷನಾದ ಮೋಶೆ ದೇಹವನ್ನು ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಇಸ್ರೇಲರ ವಿಷಯವಾಗಿ ಹೇಳಿದ ಆಶೀರ್ವಾದವು ಹೇಗೆಂದರೆ, One interesting side note is he wrote and referred to himself as the man of God. ಇಲ್ಲೊಂದು ಆಸಕ್ತಿಕರವಾದ ಸಂಗತಿ ಏನಂದ್ರೆ ಅವನು ತನ್ನನ್ನು ತಾನೇ ದೇವರ ಮನುಷ್ಯನೆಂದು ಬರೆದುಕೊಳ್ಳುತ್ತಾನೆ. And if you go to the New Testament, ನೀವು ಹೊಸ ಒಡಂಬಡಿಕೆಗೆ ಹೋಗುವುದಾದರೆ you will see the apostle Paul referring to Timothy as the man of God. ಅಪೊಸ್ತಲನಾದ ಪೌಲನು ತಿಮೋಥೆಯನನ್ನು ದೇವರ ಮನುಷ್ಯನೆಂದು ಕರೆಯುತ್ತಾನೆ. Refers to him as, "O man of God, flee these things and pursue righteousness." ಅವರು ಹೇಳುತ್ತಾರೆ, ಈ ಎಲ್ಲಾ ಕೆಟ್ಟ ಸಂಗತಿಗಳನ್ನು ಬಿಟ್ಟು ದೇವರ ಮನುಷ್ಯನೇ ನೀವು ಒಳ್ಳೆಯದನ್ನು ಆತುಕೋ ಎಂಬುದಾಗಿ. So what is the true sign of a man of God? ಸತ್ಯವೇದದ ಪ್ರಕಾರ ದೇವರ ಮನುಷ್ಯನ ಸೂಚನೆಗಳು ಅಥವಾ ಗುಣಲಕ್ಷಣಗಳು ಏನಾಗಿರುತ್ತವೆ? And so that's what we're going to take a good look at even now. ಅದನ್ನೇ ನಾವು ಇಂದು ನಾವು ವಿವರವಾಗಿ ನೋಡಲಿದ್ದೇವೆ. The reason why I'm speaking this message ನಾನು ಈ ಸಂದೇಶವನ್ನು ಯಾಕೆ ಮಾತನಾಡುತ್ತಿದ್ದೇನೆ is for us to get clarity and not term everybody a man of God. ಇದರ ವಿಷಯವಾಗಿ ನಾವು ಒಂದು ಸ್ಪಷ್ಟನೆ ತಿಳಿದುಕೊಂಡು ಎಲ್ಲರನ್ನು ದೇವರ ಮನುಷ್ಯನೆಂದು ಕರೆಯಬಾರದೆಂಬುದಾಗಿ. But number 2 is also to be aware of the characteristics of a true man of God and give him the rightful honor. ಅದೇ ಸಮಯ ನಾವು ನಿಜವಾದ ದೇವರ ಮನುಷ್ಯನ ಗುಣಲಕ್ಷಣಗಳನ್ನು ಅರಿತುಕೊಂಡು ಅವರಿಗೆ ಬೇಕಾದ ಮರ್ಯಾದೆಯನ್ನು ಕೊಡಬೇಕೆಂಬುದಾಗಿ. So are these signs, are there attestations about the true man of God? ಇದೇ ದೇವರ ಮನುಷ್ಯನ ಸೂಚನೆಗಳು ಮತ್ತೆ ಅವನ ಗುಣಲಕ್ಷಣಗಳು ಆಗಿರುತ್ತವೆ. What are they? ಅವುಗಳು ಯಾವುವು? So basically when we look at a great man, a great ministry, ನಾವು ಕೆಲವೊಂದು ಸಮಯ ಮಹತ್ತಾದ ದೇವರ ಪುರುಷರು ಮತ್ತು ದೊಡ್ಡದಾದ ದೇವರ ಮನುಷ್ಯರು ನೋಡುವುದಾದರೆ, when you see the anointing of the Holy Ghost move upon people, ನೀವು ಜನರ ಮೇಲೆ ಪರಿಶುದ್ಧಾತ್ಮನ ಅಭಿಷೇಕ ಹೋಗುವುದನ್ನು ನೋಡುವುದಾದರೆ, we think that's a great man of God. ನಾವು ಅಂದುಕೊಳ್ಳುತ್ತೇವೆ ಅವರು ದೇವರ ಮನುಷ್ಯರಾಗಿದ್ದಾರೆ. Well, that could be true. ಅದು ಸತ್ಯವಾಗಿರಬಹುದು. I'm going to give you better reasons. ಆದರೆ ನಾನು ಇನ್ನೂ ಕೆಲವೊಂದು ವಿವರವಾದ ವಿಷಯಗಳನ್ನು ನಿಮಗೆ ಹೇಳಲಿದ್ದೇನೆ. Because we're going to go into deeper into God's word. ನಾವು ಇನ್ನೂ ಅದರೊಳಗೆ ಆಳವಾಗಿ ಹೋಗಲಿದ್ದೇವೆ. Just because somebody preaches a great sermon, does he become a man of God? ಯಾರೋ ಒಬ್ಬರು ಒಂದು ಉತ್ತಮವಾದ ಸಂದೇಶವನ್ನು ಹೇಳುವುದರಿಂದ ಅವರು ದೇವರ ಮನುಷ್ಯನಾಗುವುದಿಲ್ಲ. Or if he's got a very big huge ministry worldwide, does he become a man of God? ಅವರು ಪ್ರಪಂಚದ ಎಲ್ಲಾ ಕಡೆ ಒಂದು ಉತ್ತಮ ಸೇವೆ ಇರೋದ್ರಿಂದ ಅವರು ದೇವರ ಮನುಷ್ಯ ಆಗುವುದಿಲ್ಲ. Or maybe he has got millions of followers on YouTube and Facebook, does it make him a man of God? ಯೂಟ್ಯೂಬ್ ಮತ್ತು ಫೇಸ್ಬುಕ್ ನಲ್ಲಿ ಅನೇಕ ಲಕ್ಷಾಂತರ ಜನಗಳನ್ನು ಅವರು ಹಿಂಬಾಲಿಸುವುದರಿಂದ ಅವರು ದೇವರ ಮನುಷ್ಯರಾಗುವುದಿಲ್ಲ. They could be good signs, but they by itself are not a good way to ascertain if anybody is a man of God or not. ಅವು ಒಳ್ಳೆ ಸೂಚನೆಗಳಾಗಿರಬಹುದು, ಆದರೆ ಅವುಗಳೇ ದೇವರ ಮನುಷ್ಯನನ್ನು ನಿರ್ಧರಿಸುವ ಕಾರ್ಯಗಳಲ್ಲ. There are so many people who teach all the wrong things and have great followers. ನೀವು ನೋಡಬಹುದು, ಅನೇಕ ಸಾರಿ ಜನರು ತಪ್ಪಾದ ವಿಷಯಗಳನ್ನು ಹೇಳುತ್ತಾರೆ, ಅವರಿಗೂ ಸಹ ಅನೇಕ ಜನರು ಹಿಂಬಾಲಿಸುವವರಿದ್ದಾರೆ. You could even come to know of great people doing great miracles yet falling away one day and renouncing Jesus Christ. ನೀವು ಅನೇಕ ಜನ ನೋಡಬಹುದು, ಅನೇಕ ಅದ್ಭುತಗಳನ್ನು ಮಾಡುತ್ತಾರೆ, ಒಳ್ಳೆ ಸಂದೇಶಗಳನ್ನು ಕೊಡುತ್ತಾರೆ, ಆದರೆ ಒಂದು ದಿನ ಅವರು ಯೇಸು ಕ್ರಿಸ್ತನನ್ನು ನಿರಾಕರಿಸಿ ತಮ್ಮ ವಿಶ್ವಾಸದಿಂದ ದೂರ ಹೋಗುತ್ತಾರೆ. I will give you 3 names in the Bible who were referred to as great people, great men of God in the scriptures. ನಾನು ಸತ್ಯವೇದದಲ್ಲಿ 3 ಜನರು ದೇವರ ಮನುಷ್ಯರು ಮತ್ತು ದೇವರ ಪುರುಷರು ಎಂಬುದಾಗಿ ಕರೆಸಿಕೊಳ್ಳಲ್ಪಟ್ಟ 3 ಜನರ ಹೆಸರುಗಳನ್ನು ನಿಮಗೆ ತಿಳಿಸುತ್ತೇನೆ. And we also will extract those 3 important qualities which qualify them to become
men of God. ಅವರಲ್ಲಿರುವ 3 ಉತ್ತಮ ಗುಣಲಕ್ಷಣಗಳು ಯಾವುದೆಂದು ನಿಮಗೆ ತಿಳಿಸಿ ಅವರಿಂದ ಅವರು ಹೇಗೆ ಮನುಷ್ಯರಾಗುತ್ತಾರೆ ಎಂಬುದನ್ನು ನಿಮಗೆ ತಿಳಿಸಿಕೊಡುತ್ತೇನೆ. The first person is David. ಮೊದಲನೇ ಮನುಷ್ಯನು ದಾವೀದನು, a man after God's own heart. ದೇವರ ಹೃದಯಕ್ಕೆ ಹೊಂದಿಕೊಳ್ಳುವ ಮನುಷ್ಯನು. You will find that in the book of Acts chapter 13 and verse number 22. ಅಪೊಸ್ತಲ ಕೃತ್ಯಗಳ 13ನೇ ಅಧ್ಯಾಯ 22ನೇ ವಾಕ್ಯ. The Bible says in the second portion of that verse, I have found David the son of Jesse, a man after my own heart, who will do all my will. ದೇವರ ವಾಕ್ಯ 2ನೇ ಭಾಗದಲ್ಲಿ ಹೇಳುತ್ತದೆ, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು. But the big question is, how can be a man after God's own heart when we know that he made a biggest blunder in his life when he had a relationship with Bathsheba? ಬೆತ್ಷೆಬಾ ಜೊತೆಗಿನ ಅಕ್ರಮವಾದ ಸಂಬಂಧದ ನಂತರ ದಾವೀದನು ಹೇಗೆ ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನಾಗಬಹುದು ಎಂಬ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. Now again, he himself made a reference in Psalm chapter 24. ದಾವೀದನೇ ಸಹ ಕೀರ್ತನೆ 22ರಲ್ಲಿ ಒಂದು ವಾಕ್ಯ ಹೇಳ್ತಾರೆ, who will ascend to the hill of God? ದೇವರ ಪರ್ವತಕ್ಕೆ ಹತ್ತತಕ್ಕವನು ಯಾರು? And the next verse he said, those with clean hands and a pure heart. ಉತ್ತಮ ಹೃದಯ ಮತ್ತು ಶುಚಿಯ ಕೈಗಳಿರೋನು ಮಾತ್ರ. But how did he, knowing this truth, still commit adultery? And on top of that, how could he be called a man after God's own heart? ಇದನ್ನು ತಿಳಿದ ಮೇಲೂ ಸಹ ದಾವೀದನು ಹೇಗೆ ಅಂತ ತಪ್ಪನ್ನು ಮಾಡಬಹುದು? ತಪ್ಪು ಮಾಡಿದ ನಂತರವೂ ಸಹ ಹೇಗೆ ಅವನನ್ನು ದೇವರ ಮನುಷ್ಯನೆಂದು ಕರೆಯಲು ಸಾಧ್ಯ? So let's take a good look at this one thing which qualified him to become a man after God's own heart. ಈ ವಿಷಯವನ್ನು ನೋಡೋಣ. ಅವನು ಹೇಗೆ ದೇವರ ಮನುಷ್ಯನೆಂದು ಕರೆಯಲ್ಪಟ್ಟನು, ಅದಕ್ಕೆ ಬೇಕಾದ ಗುಣಾಂಶಗಳು ಯಾವುದು ಎಂಬುದಾಗಿ ವಿವರವಾಗಿ ನೋಡೋಣ. David, though he lived under the Old Testament, ದಾವೀದನು ಹಳೆಯ ಒಡಂಬಡಿಕೆಯಲ್ಲಿ ಜೀವಿಸಿದರೂ ಸಹ, but he still had a new covenant mindset. ಅವನಿಗೆ ಹೊಸ ಒಡಂಬಡಿಕೆಯ ಮನಸ್ಸು ಇತ್ತು. In the book of Romans chapter 4 and verse number 6, ರೋಮನರು ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ, we will read verse number 7. 7ನೇ ವಾಕ್ಯ ಓದೋಣ. Blessed are those whose lawless deeds are forgiven and whose sins are covered. ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. And in the last line in verse number 6, 6ನೇ ವಾಕ್ಯದ ಕೊನೆಯ ಭಾಗದಲ್ಲಿ he says, God imputes righteousness apart from works. ದೇವರು ಯಾವನನ್ನು ಪುಣ್ಯ ಕ್ರಿಯೆಗಳಿಲ್ಲದೆ ನೀತಿಯೆಂದು ಎಣಿಸುತ್ತಾನೋ. So this man knew that whatever sin he had committed, if he comes to the presence of God, he can receive forgiveness of sins, because God is not going to hold it against him, because he is truly of a repentant heart. ಈ ದಾವೀದನಿಗೆ ಗೊತ್ತಿತ್ತು, ಅವನು ಎಂಥ ತಪ್ಪುಗಳನ್ನು ಮಾಡಿದರೂ ಸಹ ದೇವರ ಪ್ರಸನ್ನತೆಗೆ ಬರುವುದಾದರೆ ಅವನಿಗೆ ಕ್ಷಮಾಪಣೆಯುಂಟು. ಯಾಕೆಂದರೆ ದೇವರು ತನ್ನ ಕ್ರಿಯೆಗಳಿಂದ ನೀತಿಯೆಂದು ಒಬ್ಬ ಮನುಷ್ಯನಿಗೆ ಎಣಿಸಲ್ಪಡುವುದಿಲ್ಲ. You will see in the book of 2 Samuel chapter 12, 2ನೇ ಸಮುವೇಲ 12ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. you will see that Nathan says to him, he says, David, you have sinned against God. ಪ್ರವಾದಿಯಾದ ನತಾನಿಯೇಲನು ಹೇಳುತ್ತಾನೆ, ದಾವೀದನೇ, ನೀನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೀಯಾ ಎಂಬುದಾಗಿ. And in verse 13, David fully accepts and he says, yes, I have sinned against the Lord. 13ನೇ ವಾಕ್ಯದಲ್ಲಿ ದಾವೀದನು ಒಪ್ಪಿಕೊಳ್ಳುತ್ತಾನೆ, ನಾನು ತಪ್ಪು ಮಾಡಿದ್ದೇನೆ, ದೇವರಿಗೆ ವಿರುದ್ಧವಾಗಿ ನಾನು ಪಾಪಗಳನ್ನು ಮಾಡಿದ್ದೇನೆ ಎಂಬುದಾಗಿ ಒಪ್ಪಿಕೊಳ್ಳುತ್ತಾನೆ. Let us take a good look at that one particular portion. ಆ ಒಂದು ಭಾಗವನ್ನು ನಾವು ವಿವರವಾಗಿ ನೋಡೋಣ. The Bible says that he went into his closet and he cried and he wept before God and said, Lord, show mercy and save the child. ದಾವೀದನು ಅವನ ಕೋಣೆಯೊಳಗೆ ಹೋಗಿ ಪಶ್ಚಾತ್ತಾಪ ಪಟ್ಟು, ದೇವರೇ ನನ್ನ ಮೇಲೆ ಕರುಣಿಸು, ನನಗೆ ದಯೆ ತೋರು, ಆ ಮಗುವನ್ನು ಕಾಪಾಡು ಎಂಬುದಾಗಿ ಗೋಳಾಡುತ್ತಾನೆ. But after 7 days the child died. ಆದರೆ 7 ದಿನಗಳ ನಂತರ ಆ ಮಗು ಸತ್ತು ಹೋಗುತ್ತದೆ. And the Bible says he did something amazing. ಆದರೆ ಸತ್ಯವೇದ ಹೇಳ್ತಿದೆ, ಒಂದು ಅದ್ಭುತವಾದ ಕ್ರಿಯೆಯನ್ನು ದಾವೀದನು ಮಾಡುತ್ತಾನೆ. In verse number 20, 20ನೇ ವಾಕ್ಯದಲ್ಲಿ, he rose from the ground. ಅವನು ನೆಲದಿಂದ ಎದ್ದೇಳುತ್ತಾನೆ. That is the place where he was broken. ಆ ಸ್ಥಳವೇ ಅವನು ಒಡೆದು ಹಾಕಲ್ಪಟ್ಟ ಸ್ಥಳ. I believe that is the place where God looks at him and says, you're the man after my heart. ಆ ಸ್ಥಳದಲ್ಲಿ ದೇವರು ಅವನನ್ನು ನೋಡಿ ಆ ಸ್ಥಳದಲ್ಲಿ ಹೇಳ್ತಾನೆ, ನೀನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನಾಗಿದ್ದೀಯಾ. What did he do? ಅವನು ಏನು ಮಾಡಿದ? He rose from the ground, ಅವನು ನೆಲದಿಂದ ಎದ್ದು, washed himself, anointed himself, ಅವನು ತನ್ನನ್ನು ತೊಳೆದುಕೊಂಡು ಅಭಿಷೇಕಿಸಿಕೊಂಡನು, went into the house of the Lord, ದೇವರ ಮನೆಯೊಳಗೆ ಹೋಗಿ, and then he worshipped the Lord. ದೇವರನ್ನು ಆರಾಧಿಸಿದನು. This is so important. ಇದು ಬಹು ಮುಖ್ಯವಾಗಿದೆ. None of us are perfect. ಎಲ್ಲರೂ ನಾವು ಉತ್ತಮರಲ್ಲ. All of us have made mistakes. ನಾವೆಲ್ಲರೂ ತಪ್ಪು ಮಾಡಿದ್ದೇವೆ. But this man knew how to get into the presence of God, ask God for forgiveness. ಆದರೆ ಈ ಮನುಷ್ಯನಿಗೆ ಗೊತ್ತಿತ್ತು ಹೇಗೆ ದೇವರ ಪ್ರಸನ್ನತೆಯಲ್ಲಿ ಹೋಗುವುದು ಮತ್ತು ಕ್ಷಮಾಪಣೆ ಹೇಗೆ ಪಡೆದುಕೊಳ್ಳುವುದು ಎಂಬುದು ತಿಳಿದಿತ್ತು. And the Bible says when he came out of the temple,
ಸತ್ಯವೇದ ಹೇಳುತ್ತದೆ ಅವನು ದೇವಾಲಯದಿಂದ ಹೊರಗೆ ಬಂದಾಗ he broke his fast and he ate well and continued to live his life. ಅವನು ಉಪವಾಸವನ್ನು ಮುಗಿಸಿ ಒಳ್ಳೆ ಊಟ ಮಾಡಿ ತನ್ನ ಜೀವನವನ್ನು ನಡೆಸಿಕೊಂಡು ಹೋದನು. This transaction is found in the book of Psalm chapter 51. ಇದರ ಬಗ್ಗೆ ನೀವು ಕೀರ್ತನೆಗಳ 15ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. Psalm chapter 51 verse number 17. ಕ್ಷಮಿಸಿ, ಕೀರ್ತನೆ 51ನೇ ಅಧ್ಯಾಯ 17ನೇ ವಾಕ್ಯ. The sacrifices of God are a broken spirit, a broken and a contrite heart. O God, you will not despise. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ, ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. Please listen very carefully. ಇದನ್ನು ಆಸಕ್ತಿಯಿಂದ ಗಮನಿಸಿ. A man after God's own heart. ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನು. It is not what you do in public. ನೀವು ಸಾರ್ವಜನಿಕ ಜೀವಿತದಲ್ಲಿ ಏನು ಮಾಡ್ತೀರಿ ಎಂಬುದು ಮುಖ್ಯವಲ್ಲ. It's not about the power which is demonstrated in a meeting. ಯಾವುದೋ ಒಂದು ಕೂಟದಲ್ಲಿ ಹೊರಪಡುವ ಬಲದಿಂದಲ್ಲ. That is because of the gift of God, and God uses us for His glory. ಅದು ಯಾವುದೆಂದರೆ ದೇವರು ನಮಗೆ ಕೊಡುವ ವರಗಳು ಅದನ್ನು ಆತನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳುತ್ತೇವೆ. But this place is a place of brokenness. ಆದರೆ ಈ ಸ್ಥಳ ಒಡೆದು ಜಜ್ಜಲ್ಪಡುವ ಸ್ಥಳ. It is between God and man. ಇದು ದೇವರು ಮತ್ತು ಮನುಷ್ಯನಿಗೆ ಮಾತ್ರ ಇರುವುದು. It is in that secret place of the Most High. ಆದರೆ ಆ ಪರಿಶುದ್ಧವಾದ ಸ್ಥಳದಲ್ಲಿರುವ ರಹಸ್ಯ ಸ್ಥಳವಾಗಿದೆ. It is not in front of cameras, it is not in front of lights. ಯಾವುದೇ ಒಂದು ಲೈಟ್ಸ್ ಮತ್ತು ಕ್ಯಾಮೆರಾ ಮುಂದೆ ಅಲ್ಲ. It is in the place where we are totally broken. That's when God calls you the man after my heart. ನೀವು ಜಜ್ಜಲ್ಪಟ್ಟ ಸಮಯದಲ್ಲೇ ದೇವರು ನಿಮ್ಮನ್ನು ನನಗೆ ಹೃದಯಕ್ಕೆ ಒಪ್ಪುವ ಮನುಷ್ಯನೆಂದು ಕರೆಯುತ್ತಾನೆ. His heart was broken before God. ಅವನ ಹೃದಯವು ದೇವರ ಮುಂದೆ ಜಜ್ಜಲ್ಪಟ್ಟಿತು. And the Bible makes an indication about him. ಸತ್ಯವೇದ ಅವನ ಬಗ್ಗೆ ಹೀಗೆ ಹೇಳುತ್ತದೆ. In the book of 1 Kings chapter 15 verse 5 in the English Bible. 1ನೇ ಅರಸು 15ನೇ ಅಧ್ಯಾಯ ಆಂಗ್ಲ ಬೈಬಲಿನಲ್ಲಿ. And in Kannada it should be verse number 3. ನಮ್ಮ ಕನ್ನಡ ಸತ್ಯವೇದದಲ್ಲಿ 3ನೇ ವಾಕ್ಯ ಇರಬಹುದು. It says David did that was right in the eyes of the Lord. ದಾವೀದನು ಯೆಹೋವನ ಹೃದಯಕ್ಕೆ ತಕ್ಕ ಕಾರ್ಯವನ್ನು ಮಾಡಿದನು. And it says except in the matter of Uriah the Hittite. ಆದರೆ ಊರಿಯನ ಹೆಂಡತಿಯ ವಿಷಯದಲ್ಲಿ ಮಾತ್ರ ಅವನು ಯಥಾರ್ಥವಾಗಿರಲಿಲ್ಲ. He knew how to have a broken and a contrite heart before the Lord. ಅವನಿಗೆ ಗೊತ್ತಿತ್ತು ದೇವರ ಮುಂದೆ ಜಜ್ಜೆ ಮತ್ತು ಹೊಡೆಯಲ್ಪಟ್ಟ ಹೃದಯವನ್ನು ಇಟ್ಟುಕೊಳ್ಳುವುದು ಹೇಗೆ ಎಂಬುದಾಗಿ. What is the qualification of a man of God? ದೇವರ ಮನುಷ್ಯನಿಗಿರಬೇಕಾದ ಗುಣಲಕ್ಷಣಗಳೇನು? It's not what is done in public. ನೀವು ಸಾರ್ವಜನಿಕ ಜೀವಿತದಲ್ಲಿ ಏನು ಮಾಡ್ತೀರಿ ಎಂಬುದು ಮುಖ್ಯವಲ್ಲ. What is done in private with the Lord and you. It's a personal thing. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ದೇವರು ಮತ್ತು ನಿಮಗಿರುವ ಸಂಬಂಧದಲ್ಲಿ ಏನು ಮಾಡ್ತೀರಿ ಎಂಬುದಾಗಿ ಮುಖ್ಯವಾಗಿದೆ. The key is brokenness. ಕೀಲಿಕೆ ಯಾವುದೆಂಬುದೇ ಜಜ್ಜಲ್ಪಟ್ಟ ಹೃದಯ. And that's when God can use anybody. ಆ ಸಮಯದಲ್ಲಿ ದೇವರು ಯಾರನ್ನು ಉಪಯೋಗಿಸಿಕೊಳ್ಳುವುದು ಸಾಧ್ಯ. The Apostle Paul reminds us in the book of 2 Corinthians chapter 4 and verse number 7. 2 ಕೊರಿಂಥಿಯ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಪೌಲನು ಹೇಳುತ್ತಾರೆ. He says we have this treasure in earthen vessels. ಪೌಲನು ಹೇಳುತ್ತಾನೆ, ಬಲಾಧಿಕ್ಯವು ದೇವರ ಹೊರತು ನಮ್ಮೊಳಗಿಂದ ಬಂದದ್ದಲ್ಲ ತೋರುವುದಕ್ಕಾಗಿ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. But the excellence of the power may be of God and not of us. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲ. So the treasure is inside. ನಿಮ್ಮ ನಿಧಿ ನಿಮ್ಮೊಳಗಿದೆ. It's only when it is broken the treasure can come outside to be a blessing to people. ಇದು ಜಜ್ಜಲ್ಪಟ್ಟಾಗ ಮಾತ್ರ ನಿಧಿ ಹೊರಗಡೆ ಬಂದು ಅನೇಕರಿಗೆ ಆಶೀರ್ವಾದವಾಗಿರಲು ಸಾಧ್ಯ. So what is the key of greatness? ಆ ಬೀಗದ ಕೈ ಯಾವುದು? ಆ ಮಹತ್ವಕ್ಕೆ ಬೀಗದ ಕೈ ಯಾವುದು? The greatness is being broken before God. ದೇವರ ಮುಂದೆ ಜಜ್ಜಲ್ಪಡುವುದೇ ಆ ಬೀಗದ ಕೈ. That is why he was called a man after God's own heart. ಆದ್ದರಿಂದಲೇ ದಾವೀದನು ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನೆಂದು ಕರೆಯಲ್ಪಟ್ಟನು. Rightly a great man of God. ಸರಿಯಾಗಿ ಹೇಳುವುದಾದರೆ ದೇವರ ಮನುಷ್ಯನೇ ಹೌದು. The second example 2ನೇ ಉದಾಹರಣೆ is our father of faith Abraham. ನಮ್ಮ ವಿಶ್ವಾಸಗಳ ತಂದೆಯಾದ ಅಬ್ರಹಾಮನು. In the book of James chapter 2 and verse number 23. ಯಾಕೋಬನು 2ನೇ ಅಧ್ಯಾಯ 23ನೇ ವಾಕ್ಯ. The Bible says, and the scripture was fulfilled which says Abraham believed God and it was accounted to him for righteousness and he was called the friend of God. ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರವು ಮಾತು ಹೀಗೆ ನೆರವೇರಿತು ಮತ್ತು ದೇವರ ಸ್ನೇಹಿತೆಂಬ ಹೆಸರು ಅವನಿಗೆ ಬಂದಿತು. He was called the friend of God. ಅವನು ದೇವರ ಸ್ನೇಹಿತನೆಂದು ಕರೆಯಲ್ಪಟ್ಟನು. Was he perfect? ಅವನು ಉತ್ತಮನಾಗಿದ್ದನ? We know he was definitely not a perfect man. ನಮಗೆ ಗೊತ್ತಿತ್ತು ಅವನು ಸರಿಯಾದ ಮನುಷ್ಯನಾಗಿರಲಿಲ್ಲ. God says in Genesis chapter 18, ದೇವರು ಆ ಆದಿಕಾಂಡ 18ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ, he discusses plans with him and he says, you know what, I want to destroy Sodom and Gomorrah, and there's a discussion. ಸೋದೋಮ್ ಮತ್ತು ಗೊಮೋರನ ಅಳಿಸುವ ವಿಷಯದಲ್ಲಿ ದೇವರು ತನ್ನ ಯೋಜನೆಗಳನ್ನು ಅಬ್ರಾಮನ ಜೊತೆಗೆ ಹಂಚಿಕೊಳ್ಳುತ್ತಾರೆ. It is a good way of how a friend would share something to another friend.
ಒಬ್ಬ ಸ್ನೇಹಿತನು ತನ್ನ ಸ್ನೇಹಿತನೊಂದಿಗೆ ತನ್ನ ಯೋಜನೆಗಳನ್ನು ಹಂಚಿಕೊಳ್ಳುವ ವಿಧಾನವಾಗಿದೆ ಇದು. But the question is, was he a perfect man? ಅದರ ಪ್ರಶ್ನೆ ಅಂದ್ರೆ ಅವನು ಸಂಪೂರ್ಣ ಮನುಷ್ಯನಾಗಿದ್ದನ? His dealings with Hagar itself sticks out to know that he was not a perfect man. ಹಾಗಾರನ ವಿಷಯದಲ್ಲಿ ಅಬ್ರಹಾಮನು ಒಂದು ಸಂಪೂರ್ಣವಾದ ಉತ್ತಮವಾದ ಮನುಷ್ಯನಲ್ಲ ಎಂಬುದಾಗಿ ತೋರಿಸಿಕೊಡುತ್ತದೆ. A great man of faith. ವಿಶ್ವಾಸದ ಉತ್ತಮವಾದ ಮನುಷ್ಯನು. Who believed God against hope that God would give him a child. ಈ ಮನುಷ್ಯನು ದೇವರು ತನಗೆ ಮಕ್ಕಳಿಲ್ಲದಿದ್ದರೂ ಸಹ ಮಕ್ಕಳು ಕೊಡುತ್ತಾನೆ ಎಂಬ ನಂಬಿಕೆ ಮತ್ತು ನಿರೀಕ್ಷೆಯಿಂದ ಇದ್ದನು. Such a great man, he listened to his wife and he went into his wife's maid and the whole story turned negative against him. ಇಷ್ಟು ನೀತಿಯುಳ್ಳ ಮನುಷ್ಯನು ತನ್ನ ಹೆಂಡತಿಯ ಮಾತನ್ನು ಕೇಳಿ ಹಾಗಾರಳ ಬಳಿಗೆ ಹೋಗಿ ತನ್ನ ಜೀವನದ ಕಥೆಯನ್ನೇ ಬದಲಾಯಿಸಿದನು. But how was he called the friend of God? ಆದರೆ ಹೇಗೆ ದೇವರ ಸ್ನೇಹಿತನೆಂದು ಕರೆಯಲ್ಪಡಲು ಸಾಧ್ಯ? Because of one basic incident. ಒಂದು ಮುಖ್ಯವಾದ ಸಂಗತಿಯಿಂದ. The child comes after many years. ಅನೇಕ ವರ್ಷಗಳ ನಂತರ ಮಗು ಹೊರಗಡೆ ಬರುತ್ತದೆ. He loves the child so very much. ಅವನು ಮಗುವನ್ನು ತುಂಬಾ ಪ್ರೀತಿಸುತ್ತಾನೆ. But then the Lord says to him, take your son, your only son, and sacrifice him on that mount I will show you. ಆದರೆ ದೇವರು ಹೇಳುತ್ತಾರೆ, ಒಂದು ಘಟ್ಟದಲ್ಲಿ ಆ ಮಗುವನ್ನು ತೆಗೆದುಕೊಂಡು ನನಗಾಗಿ ನೀನು ಬಲಿ ಕೊಡಬೇಕು ಎಂಬುದಾಗಿ ದೇವರು ಹೇಳುತ್ತಾರೆ. That's a very difficult place to be in. ಆದರೆ ಅದು ಅಂತ ಸಂಗತಿಯು ತುಂಬಾ ಕಷ್ಟಕರವಾದ ಸಂಗತಿ. But I thank God for Abraham. ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ ಅಬ್ರಹಾಮನಿಗೋಸ್ಕರ. In Genesis 22 he takes his son to that mountain to say, Lord, I will listen to you, I will obey. ಆದರೆ ಆದಿಕಾಂಡ 22ನೇ ಅಧ್ಯಾಯದಲ್ಲಿ ಅಬ್ರಹಾಮನು ಹೇಳ್ತಾನೆ, ದೇವರೇ ನಾನು ತೆಗೆದುಕೊಳ್ಳುತ್ತೇನೆ, ಇವನು ನಿನಗೋಸ್ಕರ ಬಲಿ ಕೊಡುತ್ತೇನೆ ಎಂಬುದಾಗಿ ಹೇಳ್ತಾನೆ. The Bible says he lifted up that knife to slay his son. ಸತ್ಯವೇದ ಹೇಳುತ್ತದೆ ತನ್ನ ಕತ್ತಿಯನ್ನು ತೆಗೆದು ಕೊಲ್ಲಲು ಮತ್ತೆ ಬಲಿ ಕೊಡಲು ಹೋಗುತ್ತಾನೆ. The Lord called out and said, Abraham, Abraham, now I know that you are serious about whatever you are saying. ಆಗ ದೇವರು ಹೇಳ್ತಾನೆ, ಅಬ್ರಹಾಮನೇ ಅಬ್ರಹಾಮನೇ, ನನಗೆ ಇವಾಗ ಗೊತ್ತು ನೀನು ಹೇಳಿದ್ದು ನಿಜವಾಗಿ ನಿನ್ನ ಮಾತಿಗೆ ತಕ್ಕಂತೆ ನೀನು ನಡೆದುಕೊಂಡಿದ್ದೀಯ. So what qualified him to be called a friend of God? ದೇವರ ಸ್ನೇಹಿತನೆಂದು ಕರೆಯಲ್ಪಡುವ ಯಾವ ಗುಣಾಂಶ ಅವನಲ್ಲಿತ್ತು? It is because of his great potential or the level of sacrifice. ಆ ತ್ಯಾಗ ಮಾಡತಕ್ಕ ಆ ಗುಣಾಂಶಗಳು ಮತ್ತೆ ಆ ಬಲಿದಾನಗಳು ಮಾಡತಕ್ಕ ಶಕ್ತಿ ಅದೇ ಅವನನ್ನು. A true man of God will go any extent to sacrifice anything for his master, the Lord Jesus Christ. ತನ್ನ ಯಜಮಾನಿಗೋಸ್ಕರ ಉತ್ತಮವಾದ ಮನುಷ್ಯನು ಯಾವುದೇ ಹಂತಕ್ಕೂ ಹೋಗುತ್ತಾನೆ ಅವನನ್ನು ಮೆಚ್ಚಿಸುವುದಕ್ಕೋಸ್ಕರ. This is not a public thing again. ಇದು ಸಾರ್ವಜನಿಕ ಜೀವಿತವಲ್ಲ. It is personal between God and the individual. ಅದು ನಿನಗೂ ಮತ್ತು ದೇವರಿಗಿರುವ ವೈಯಕ್ತಿಕವಾದ ಸಂಗತಿಗಳು. So let's examine ourselves as we think about Abraham. ಅಬ್ರಹಾಮನ ಸಂಗತಿಯಲ್ಲಿ ನೋಡಿ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳೋಣ. I'm in the ministry. ನಾನು ಸೇವೆಯಲ್ಲಿದ್ದೇನೆ. Many of you watching are probably in the ministry too. ಇದನ್ನು ನೋಡುತ್ತಿರುವ ಅನೇಕ ಜನರು ಸಹ ಸೇವೆಯಲ್ಲಿರಲು ಸಾಧ್ಯ. But how do we judge a man of God? ಆದರೆ ದೇವರ ಮನುಷ್ಯನ ಯಾವ ವಿಷಯಗಳಿಟ್ಟು ನೀವು ಅದನ್ನು ಗಣನೆಗೆ ತೆಗೆದುಕೊಳ್ಳುತ್ತೀರಾ? We have used the wrong yardstick to judge people and say great man of God because we see what happens externally. ನಾವು ಹೊರಗಡೆ ನಡೆಯುವ ಅನೇಕ ವಿಷಯಗಳನ್ನು ಕಂಡುಕೊಂಡು ಅವರ ದೇವರ ಮನುಷ್ಯನದ ಹೆಸರನ್ನು ಅವರಿಗೆ ಕೊಡುತ್ತೇವೆ. But Jesus taught us to decide whether he is a great man of God depending on the fruit of his life. ಆದರೆ ಯೇಸು ಕ್ರಿಸ್ತನು ಹೇಳುತ್ತಾನೆ, ಅವನ ಜೀವಿತದ ಫಲಗಳ ಮುಖಾಂತರ ಅವನ ದೇವರ ಮನುಷ್ಯನೋ ಇಲ್ಲವೋ ಎಂಬುದಾಗಿ ತೀರ್ಮಾನಿಸಿಕೊಳ್ಳಬೇಕು. A tree shall be known by its fruit. ಒಂದು ಮರವು ಅದರ ಫಲಗಳ ಮುಖಾಂತರ ತೋರಿಸಿಕೊಡುತ್ತದೆ. This man was a great man who sacrificed, even willing to sacrifice his only son because the Lord wanted him to do so. ಆದರೆ ಅಬ್ರಹಾಮನು ದೇವರು ಹೇಳಿದ ಒಂದು ಮಾತಿಗೆ ತನ್ನ ಮಗನನ್ನೇ ಬಲಿ ಕೊಡಲು ಸಿದ್ಧನಾಗಿದ್ದನು. There was a woman who threw all that she had in the temple treasury, the Bible says. ಸತ್ಯವೇದದಲ್ಲಿ ಇನ್ನೊಂದು ಭಾಗದಲ್ಲಿ ಹೇಳುತ್ತದೆ, ಒಂದು ಸ್ತ್ರೀಯು ತನಗಿದ್ದ ಎಲ್ಲವನ್ನು ಆ ದೇವಾಲಯದ ಉಂಡಿಯಲ್ಲಿ ಹಾಕಿದಳು ಎಂಬುದಾಗಿ. She gave everything. ಆಕೆ ಎಲ್ಲವನ್ನು ನೀಡಿದಳು. Sacrificed everything. ಎಲ್ಲವನ್ನು ತ್ಯಾಗ ಮಾಡಿದಳು. But I'm sure when she went back home, something amazing was waiting for her. ನನಗೆ ಗೊತ್ತು, ಅವಳು ಹಿಂದಿರುಗಿ ಮನೆಗೆ ಹೋದಾಗ ಒಂದು ಅದ್ಭುತವಾದ ಕ್ರಿಯೆ ಆಕೆಗೆ ನಡೆದಿದೆ ಎಂದು ನಾನು ನಂಬುತ್ತೇನೆ. So if you and I can call ourselves great men and women of God, ನಾವು ನಮ್ಮನ್ನು ದೇವರ ಮನುಷ್ಯನೆಂದು ಕರೆದುಕೊಳ್ಳುವುದಾದರೆ, the yardstick is the amount of sacrifice that we can do because of the Lord Jesus Christ. ಅದಕ್ಕೆ ಒಂದು ಮುಖ್ಯವಾದ ಗುಣಾಂಶಗಳು ಯಾವುದಂದ್ರೆ ಕರ್ತನಾದ ಯೇಸು ಕ್ರಿಸ್ತಗೋಸ್ಕರ ನೀವು ತೆಗೆದುಕೊಳ್ಳುವ ತ್ಯಾಗಗಳು ಮಾತ್ರ. My Isaac moment was when I gave up my job in the airline company to come and serve the Lord. ನನ್ನ ತ್ಯಾಗವಾದ ಸಂಗತಿ ಯಾವುದಂದ್ರೆ ನನ್ನ ಕೆಲಸವನ್ನು ಬಿಟ್ಟು ದೇವರ ಸೇವೆಗೋಸ್ಕರ ಬಂದಿದ್ದೆ ನನ್ನ ಸಂಗತಿಯಾಗಿದೆ, ನನ್ನ ತ್ಯಾಗವಾಗಿದೆ. And now I am a blessed man because I know God indeed has called me and I'm happy. ನಾನು ಇವಾಗ ಆಶೀರ್ವದಿಸಲ್ಪಟ್ಟ ಮನುಷ್ಯನಾಗಿದ್ದೇನೆ, ಯಾಕೆಂದ್ರೆ ನನಗೆ ಗೊತ್ತು ದೇವರು ನನ್ನನ್ನು ಕರೆದಿದ್ದಾನೆ ಮತ್ತು ನನ್ನ ಆಶೀರ್ವದಿಸಿದ್ದಾನೆ ಎಂಬುದಾಗಿ. But if you're truly a man and a woman of God, look at your life and say, are you giving the Lord whatever he wants?
because He is our boss. ನೀವು ದೇವರ ಮನುಷ್ಯರು ಮತ್ತು ಮಹಿಳೆಯಾಗಿದ್ದರೆ ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳಿ. ನೀವು ದೇವರಿಗೆ ಬೇಕಾದ ಒಂದು ಕೆಲಸವನ್ನು ಮಾಡುತ್ತಿದ್ದೀರಾ? The third example would be Gideon. ಮೂರನೇ ಉದಾಹರಣೆ ಗಿದ್ಯೋನನು. You'll find them in the book of Judges chapter number 6 and verse number 12. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಈತನ ಬಗ್ಗೆ ನಾವು ಓದುತ್ತೇವೆ. Let us see what he was referred to as. ನಾವು ನೋಡೋಣ ಸತ್ಯವೇದ ಅವನನ್ನು ಏನೆಂದು ಹೇಳುತ್ತದೆ ಎಂಬುದಾಗಿ. The Bible says the angel of the Lord appeared to him and he said to him, "The Lord is with you, you mighty man of valor." ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. God called him mighty man of valor. ದೇವರು ಅವನನ್ನು ಪರಾಕ್ರಮಶಾಲಿ ಎಂಬುದಾಗಿ ಕರೆಯುತ್ತಾರೆ. What made him a mighty man of valor? ಅವನನ್ನು ಪರಾಕ್ರಮಶಾಲಿ ಎಂಬುದಾಗಿ ಯಾವ ಗುಣಾಂಶಗಳು What ನಿರ್ಧರಿಸುತ್ತವೆ? made him a mighty man of God? ಯಾವುದು ಅವನನ್ನು ಪರಾಕ್ರಮಶಾಲಿಯಾಗಿ ಮಾಡಿತು? It is very interesting in his life. ನೀವು ನೋಡುವುದು ಅವನ ಜೀವನವನ್ನು ನೀವು ನೋಡುವುದಾದರೆ He never even believed what the angel of God was telling him to be the mighty man of valor. ಆ ದೇವದೂತನು ಅವನ ಪರಾಕ್ರಮಶಾಲಿ ಎಂದು ಹೇಳಿದಾಗಲೂ ಸಹ ಅವನು ಆ ದೇವದೂತನನ್ನು ನಂಬಲಿಲ್ಲ. He says in verse number 13, 13ನೇ ವಾಕ್ಯದಲ್ಲಿ ಹೇಳುತ್ತಾನೆ, "O my Lord, if the Lord is with us, why then has all this happened to us?" ನಮ್ಮ ಸಂಗಡ ಯೆಹೋವನು ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು? Now again Gideon asked this angel a question. ಆದರೆ ಗಿದ್ಯೋನನು ದೇವದೂತನಿಗೆ ಒಂದು ಪ್ರಶ್ನೆಯನ್ನು ಮಾಡುತ್ತಾನೆ. Did not the Lord bring us up from Egypt? ದೇವರು ನಮ್ಮನ್ನು ಐಗುಪ್ತದಿಂದ ಹೊರಗೆ ತಂದಲಿಲ್ಲವೋ? If that is the case, why has he forsaken us and delivered us into the hands of the Midianites? ಹಾಗೆ ಇರುವುದಾದರೆ ಯಾಕೆ ದೇವರು ನಮ್ಮನ್ನು ಮಿದ್ಯಾನರ ಕೈಯಲ್ಲಿ ಒಪ್ಪಿಸಬೇಕು? And in verse 14 the angel of the Lord says to him, 14ನೇ ವಾಕ್ಯದಲ್ಲಿ ದೇವದೂತನು ಹೇಳುತ್ತಾರೆ, "Go in this might of yours and you shall save Israel from the hand of the Midianites." ನಿನಗಿರುವ ಬಲದಿಂದ ಹೋಗು, ನೀನು ಇಸ್ರಾಯೇಲರನ್ನು ಮಿದ್ಯಾನರ ಕೈಯಿಂದ ತಪ್ಪಿಸುವಿ. You know what he says? ಅವನು ಏನು ಹೇಳಿದನು He ಗೊತ್ತಾ? says, "My Lord, how can I save Israel? My clan is the weakest in Manasseh and I'm the least in my father's house." ಆದರೆ ಅವನು ಏನು ಹೇಳುತ್ತಾನೆ ಗೊತ್ತಾ? ಸ್ವಾಮಿ, ನಾನು ಇಸ್ರಾಯೇಲರನ್ನು ರಕ್ಷಿಸುವುದು ಹೇಗೆ? ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದ್ದು. Now there are different ways we can look at this one particular incident. ಈ ಒಂದು ಸಂಗತಿಯನ್ನು ಅನೇಕ ವಿಧಗಳಿಂದ ನಾವು ನೋಡಬಹುದು. But I see it in one particular mindset to say that this man was very, very transparent about his heart's condition. ನೀವು ಒಂದು ವಿಧವಾದ ನೋಡುವುದಾದರೆ ಈ ಮನುಷ್ಯನು ತನ್ನ ಜೀವಿತದ ಕುರಿತವಾಗಿ ಎಲ್ಲವನ್ನೂ ಬಹಿರಂಗವಾಗಿ ಹೊರಗೆ ಹಾಕಿದನು ದೇವದೂತನ ಹತ್ರ. He was open with his feelings to God. ಅವನ ಯೋಚನೆಗಳ ಬಗ್ಗೆ ಅವನು ದೇವದೂತನಲ್ಲಿ ಬಹಿರಂಗವಾಗಿ He never ಮಾತನಾಡಿದನು. pretended to say, "Yes, I am a mighty man of valor, so I can go and fight." He says, "No, I am broken, I am weak, I cannot make it." ಅವನು ನಾನು ಜಜ್ಜಲ್ಪಟ್ಟಿದ್ದೇನೆ, ನಾನು ಒಡೆಯಲ್ಪಟ್ಟಿದ್ದೇನೆ ಎಂಬುದಾಗಿ ಒಪ್ಪಿಕೊಂಡನು. ಪರಾಕ್ರಮಶಾಲಿ ಎಂದು ಹೇಳಿದಾಗ ತನ್ನನ್ನು ತಾನೇ ಮೆಚ್ಚಿಸಿಕೊಳ್ಳದೆ ಅವನು ಒಪ್ಪಿಕೊಂಡನು ನಿಜಾಂಶವನ್ನು. God called him a mighty man of valor. ಯೆಹೋವನು ಅವನನ್ನು ಪರಾಕ್ರಮಶಾಲಿ ಎಂದು ಕರೆದನು. Even today, as a man of God, as a woman of God, ಇಂದು ಸಹ ದೇವರ ಮನುಷ್ಯರಾಗಿರುವ ನೀವು, it is not necessary we have to be putting on a bold front for everything, because we are still human. We go through some human emotions. ಎಲ್ಲಾ ವಿಷಯಗಳಲ್ಲಿ ನೀವು ಒಂದು ಬಲಿಷ್ಠವಾದ ಹೊರಾಂಶಗಳನ್ನು ಹಾಕಲು ಅಗತ್ಯವಿಲ್ಲ. ಯಾಕಂದರೆ ನಾವು ಇಂದಿಗೂ ಸಹ ಮನುಷ್ಯರಾಗಿದ್ದೇವೆ. It is the one thing I've learned from this is to be transparent and tell people this is a humanistic thing. I also go through something which you go through. ನಾವು ಮನುಷ್ಯರಾಗಿದ್ದೇವೆ, ನೀವು ಹೋಗುವ ಹಾಗೆ ನಾವು ಎಲ್ಲಾ ಕಷ್ಟಗಳನ್ನು ಮತ್ತು ಎಲ್ಲಾ ವಿಧವಾದ ಸಂಕಷ್ಟಗಳನ್ನು ಹಾದು ಹೋಗುತ್ತೇವೆ ಎಂಬುದಾಗಿ ಬಹಿರಂಗವಾಗಿ ಹೇಳುವುದು ಒಳ್ಳೆಯದಾಗಿದೆ. But we will not stop there, but we will say that God we believe in will never let us down. ಆದರೆ ನಾವು ಅಲ್ಲಿ ಮಾತ್ರ ನಿಂತುಕೊಳ್ಳುವುದಿಲ್ಲ. ನಾವು ದೇವರನ್ನು ನಂಬುತ್ತೇವೆ, ಆತನು ನಮ್ಮನ್ನು ವಿಮೋಚಿಸುತ್ತಾನೆ ಎಂಬುದಾಗಿ ನಾವು ಹೇಳುತ್ತೇವೆ. But a mighty man of God, ಆದರೆ ದೇವರ ಮನುಷ್ಯನು ಯಾರೆಂಬುದಾಗಿ, he will say, "You know what, I am equally frail, but we have a God who strengthens us in our weakness." ಅವರು ಹೇಳ್ತಾರೆ, ನಾನು ನಿಮ್ಮಂತೆ ಬಲಹೀನನಾಗಿದ್ದೇನೆ, ಆದರೆ ನಮ್ಮನ್ನು ಬಲಪಡಿಸಲು ದೇವರು ನಮ್ಮೊಂದಿಗಿದ್ದಾನೆ. Therefore a true man of God will be honest about the way he feels about things. ಆದ್ದರಿಂದ ಉತ್ತಮವಾದ ದೇವ ಮನುಷ್ಯನು ತನ್ನ ಯೋಚನೆಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸುತ್ತಾನೆ. The book of 1 Peter chapter number 5, 1 ಪೇತ್ರ 5ನೇ ಅಧ್ಯಾಯ verse number 6, Peter says, 6ನೇ ವಾಕ್ಯದಲ್ಲಿ, "Therefore humble yourself under the mighty hand of God, that he may exalt you in due time." ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. The best place to be is humbling ourselves before the mighty hand of God. ಉತ್ತಮವಾದ ಸ್ಥಳ ಯಾವುದೆಂದರೆ ದೇವರ ತ್ರಾಣವುಳ್ಳ ಹಸ್ತ. When people see us, let them also see the brokenness in us, because we are not Superman, we have not conquered everything, but we can tell them by the grace of God, I am as to what I am.
ಜನರು ನಿಮ್ಮನ್ನು ನೋಡುವುದಾದ್ರೆ ಅವರು ಅರಿತುಕೊಳ್ಳಲಿ ನೀವು ಜಜ್ಜಲ್ಪಟ್ಟಿದ್ದೀರಾ, ನೀವು ಒಡೆದಲ್ಪಟ್ಟಿದ್ದೀರಾ. ಯಾಕಂದ್ರೆ ನಾವು ಯಾರೋ ಒಂದು ವಿಶೇಷವಾದ ಮನುಷ್ಯರಲ್ಲ, ನಾವು ಅವರಂತೆ ಆಗಿದ್ದೇವೆ. ನಮಗೆ ದೇವರ ಕೃಪೆ ಇದೆ ಆ ಜಜ್ಜಲ್ಪಟ್ಟ ಸ್ಥಿತಿಯಿಂದ ಹೊರಗಡೆ ಬರುವುದು. The great apostle Paul was very threadbare about his difficulties, about his nakedness, about his hunger moments, and he was very honest about the way he did ministry, and he is a wonderful example to be called a man of God. ನಾವು ಪೌಲನ ವಿಷಯದಲ್ಲಿ ಸಹ ನೋಡಬಹುದು, ಅವನು ಎಲ್ಲಾ ವಿಷಯದಲ್ಲಿ ಬಹಿರಂಗವಾಗಿ ವ್ಯಕ್ತಪಡಿಸುತ್ತಾನೆ. ಸೇವೆಲಾದ ಅವಮಾನಗಳು ಮತ್ತೆ ನಾಚಿಕೆಗಳು ಮತ್ತೆ ಎಲ್ಲ ವಿಧ ಬೆತ್ತಲೆತನಗಳನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದನು. Having said that, I have to ask you a very important question. ಇದನ್ನು ಹೇಳಿದ ನಂತರ ನಾನು ನಿಮಗೊಂದು ಪ್ರಶ್ನೆಯನ್ನು ಕೇಳಲಿದ್ದೇನೆ. Maybe you're asking, brother, is that man of God category a special category? ನೀವು ಕೇಳಬಹುದು, ದೇವರ ಮನುಷ್ಯನೆಂಬುದು ಒಂದು ಉತ್ತಮವಾದ ಸ್ಥಳವೋ, ಒಂದು ವಿಶೇಷವಾದ ಜನರಿಗೋಸ್ಕರ ಮಾತ್ರ ಇರುವುದೇನೋ? Reserved for all the big people in the ministry? ಒಂದು ಉತ್ತಮವಾದ ಜನರಿಗೆ ಮಾತ್ರ, ಸೇವೆಯಲ್ಲಿರೋರಿಗೆ ಮಾತ್ರ ಒಂದು ಇಟ್ಟಲ್ಪಟ್ಟ ಸ್ಥಳವಾಗಿದೆಯಾ? After the cross, there is an amazing thing which has taken place. ಶಿಲುಬೆಯ ನಂತರ ಒಂದು ಅದ್ಭುತವಾದ ಸಂಗತಿ ನಡೆಯಿತು. Earlier, the priesthood was reserved for special people called the Levites. ಯಾಜಕ ಸ್ಥಾನವು ಕೇವಲ ಒಂದು ಲೇವಿಯರಿಗೆ ಮಾತ್ರ ಇಟ್ಟಲ್ಪಟ್ಟ ಸ್ಥಳವಾಗಿತ್ತು. But when the curtain in the temple was torn from the top to the bottom, ಆದರೆ ದೇವಾಲಯ ಇರುವ ತೆರೆಯು ಮೇಲಿಂದ ಕೆಳಗೆ ಅರಿಯಲ್ಪಟ್ಟ ನಂತರ it gave us an indication that we can access the holy of holies. ಅದರ ಸೂಚನೆ ಏನಂದ್ರೆ ನಾವು ಮಹಾಪರಿಶುದ್ಧ ಸ್ಥಳಕ್ಕೆ ನಾವು ಸಹ ಹೋಗಬಹುದು ಎಂಬುದಾಗಿ. We can enter in by the blood of the lamb. ದೇವರ ಕುರಿಯಾದ ತನ್ನ ರಕ್ತದ ಮೂಲಕ ನಾವು ಆ ಸ್ಥಳಕ್ಕೆ ಹೋಗಬಹುದು. There is no more Jew, no more Gentile. ಯಾಜಕನು ಮತ್ತೆ ಅನ್ಯ ಜನರು ಎಂಬುದಾಗಿ ವ್ಯತ್ಯಾಸವಿಲ್ಲ. There is no special privileges for a priest and for a person standing outside. ಹೊರಗೆ ನಿಂತ ಮನುಷ್ಯನಿಗೆ ಯಾಜಕನಿಗೆ ಇರುವ ಯಾವುದೇ ಸಂಬಂಧಗಳು, ಯಾವುದೇ ವಿಧವಾದ ವ್ಯತ್ಯಾಸವಿಲ್ಲ. Everything has been bridged by the blood of Jesus Christ. ಯೇಸು ಕ್ರಿಸ್ತನ ಮುಖಾಂತರ ಎಲ್ಲವೂ ಸರಿಸಮ ಮಾಡಲ್ಪಟ್ಟಿತು. You can be a child of God. ನೀವು ಸಹ ದೇವರ ಮಗುವಾಗಬಹುದು. You can be a son of God. ನೀವು ಸಹ ದೇವರ ಮಗನಾಗಬಹುದು. You can be the daughter of God. ನೀವು ದೇವರ ಮಗಳಾಗಬಹುದು. Because Jesus made a way. ಏಕೆಂದರೆ ಯೇಸು ಕ್ರಿಸ್ತನ ಮಾರ್ಗವನ್ನು ಸಿದ್ಧಪಡಿಸಿದ. Galatians chapter 3 verse 26 says. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ನೇ ವಾಕ್ಯ. The apostle Paul gives us the qualification and the right to be the child of God. ಅಪೊಸ್ತಲನಾದ ಪೌಲನು ನಮ್ಮೆಲ್ಲರನ್ನು ದೇವರ ಮಗನೆಂದು ಹೇಳುತ್ತಾನೆ. What he says is, for you are all sons of God through faith in Jesus Christ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆ ಮೂಲಕ ದೇವರ ಪುತ್ರರಾಗಿದ್ದೀರಿ. How do you become a child of God? ನೀ ದೇವರ ಮಗನಾಗುವುದು ಹೇಗೆ? How do you become the man of God? ದೇವರ ಮನುಷ್ಯನಾಗುವುದು ಹೇಗೆ? Is to believe on the Lord Jesus Christ. ಯೇಸು ಕ್ರಿಸ್ತನ ನಂಬುವುದರ ಮುಖಾಂತರವಾಗಿ, to believe that he took care of my sin problem. ನಾವು ಆತನು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ತನ್ನ ಮೇಲೆ ಹಾಕಿಕೊಂಡು ಎಂಬ ನಂಬುದಾಗಿ ಮಾತ್ರ. So that we are free from the condemnation of sin. ಆದ್ದರಿಂದ ನಾವು ಪಾಪದಿಂದ ಬರುವ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಂಡಿದ್ದೇವೆ. We escape the pangs of hell and enter the portals of heaven. ನರಕದ ಹಿಡಿತದಿಂದ ನಾವು ಪರಲೋಕಕ್ಕೆ ನಾವು ಹೋಗುತ್ತಿದ್ದೇವೆ. Listen to what the apostle John said. ಯೋಹಾನನು ಏನು ಹೇಳುತ್ತಾನೆ ಎಂಬುದಾಗಿ ನೋಡಿ. Chapter 1 verse 12. 1ನೇ ಅಧ್ಯಾಯ 12ನೇ ವಾಕ್ಯ. He says, for as many has received him, referring to Jesus, to them he gave the right to become the children of God, to those who believe in his name. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. The key is to receive him. ಬೀಗದ ಕೈ ಯಾವುದೆಂದರೆ ಅವನನ್ನು ಅಂಗೀಕರಿಸಿಕೊಳ್ಳುವುದು. Maybe if you do not know the Lord Jesus Christ, ನಿಮಗೆ ಯೇಸು ಕ್ರಿಸ್ತನನ್ನು ತಿಳಿಯದೇ ಇರಬಹುದು. This is a good day. ಇದು ಒಂದು ಉತ್ತಮ ದಿನ. What is the criteria of becoming the child of God? ದೇವರ ಮಗುವಾಗುವುದಕ್ಕೆ ಇರುವ ಮುಖ್ಯಾಂಶಗಳು ಯಾವುವು? Receive him. ಆತನನ್ನು ಅಂಗೀಕರಿಸಿಕೊಳ್ಳಿ. Because he is the one who paid for us and died on the cross for us, shed his precious blood just to redeem you and redeem me. ನಿಮ್ಮನ್ನು ನಮ್ಮನ್ನು ಪಾಪದಿಂದ ವಿಮೋಚಿಸುವುದಕ್ಕಾಗಿ ನಮಗಾಗಿ ರಕ್ತವನ್ನು ಚೆಲ್ಲಿ ನಮ್ಮನ್ನು ಕಾಪಾಡಿದವನು ಆತನೇ ಆಗಿದ್ದಾನೆ. So confess with your mouth, Jesus Christ, you are my Lord and my Savior. ಯೇಸು ಕ್ರಿಸ್ತನೇ ಒಡೆಯನು ಮತ್ತು ರಕ್ಷಕನು ಎಂಬುದಾಗಿ ನಿಮ್ಮ ಬಾಯಿಂದ ಅರಿಕೆ ಮಾಡಿ. Not just be a mighty man of valor. ದೇವರ ಪರಾಕ್ರಮಶಾಲಿಯಾಗಿ ಇರಬೇಡಿರಿ. Not just to be a friend of God. ದೇವರ ಸ್ನೇಹಿತನಾಗಿ ಮಾತ್ರ ಇರಬೇಡಿರಿ. Not just to be a man after God's own heart. ದೇವರ ಹೃದಯಕ್ಕೆ ತಕ್ಕ ಮನುಷ್ಯನಾಗಿ ಮಾತ್ರ ಇರಬೇಡಿರಿ. But something more special, a child of God himself. ಅದಕ್ಕಿಂತ ವಿಶೇಷವಾಗಿ ದೇವರ ಮಗುವಾಗಿರಿ. And that's the position that we can be in even right now. ಈಗಲೂ ಸಹ ಆ ಸ್ಥಾನದಲ್ಲಿ ನಾವು ಇರಲು ಸಾಧ್ಯ. Confess the Lord Jesus Christ. ಯೇಸು ಕ್ರಿಸ್ತನನ್ನು ಅರಿಕೆ ಮಾಡಿ. And believe in the Lord Jesus Christ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಿ. Build your life on the Lord Jesus Christ. ನಿಮ್ಮ ಜೀವಿತವನ್ನು ಯೇಸು ಕ್ರಿಸ್ತನ ಮೇಲೆ ಕಟ್ಟಿರಿ. Your life will never be the same again. ನಿಮ್ಮ ಜೀವನ ಇದ್ದ ಹಾಗೆ ಇರುವುದಿಲ್ಲ. And so who is a true man of God? ದೇವರ ನಿಜವಾದ ಮನುಷ್ಯನೆಂದರೆ ಯಾರು? A man who can enter the presence of God with brokenness in his heart.
ದೇವರ ಸನ್ನಿಧಿಯೊಳಗೆ ಜಜ್ಜಲ್ಪಟ್ಟ ಹೃದಯದಿಂದ ಯಾರು ಪ್ರವೇಶಿಸುತ್ತಾರೋ ಅವರೇ ದೇವರ ಮನುಷ್ಯ. Because God can use a broken vessel, and that's when His power can be seen in and through us. ದೇವರು ಜಜ್ಜಲ್ಪಟ್ಟ ಹೃದಯದಿಂದಲೇ ತನ್ನ ಬಲವನ್ನು ಹೊರಪಡಿಸಿ ಅವರನ್ನು ಉಪಯೋಗಿಸಿಕೊಳ್ಳಲು ಸಾಧ್ಯ. How can you be a man of God? ಹೇಗೆ ನೀವು ದೇವರ ಮನುಷ್ಯನಾಗಲು ಸಾಧ್ಯ? It's just like Abraham to be called the friend of God, to give God all that he wants, because he is doing it not for himself but for me. ಅಬ್ರಹಾಮನು ಹೇಗೆ ತನಗಾಗಿ ಎಲ್ಲವನ್ನು ಮಾಡಿಕೊಳ್ಳದೆ ದೇವರಿಗಾಗಿ ಎಲ್ಲವನ್ನು ಮಾಡಿದನೋ ಹಾಗೆ ನೀವು ಸಹ ಮಾಡಬೇಕು. And God is not a God who will take something from you without returning back something better. ದೇವರು ನಿಮಗೆ ಯಾವುದೋ ಒಂದು ಕೊಡದೆ ನಿಮ್ಮಿಂದ ಯಾವುದನ್ನು ಕಸಿದುಕೊಳ್ಳುವ ದೇವರಲ್ಲ. And the third one is to be transparent with your life. Tell people, this is what I'm going through, but the power of Christ is keeping me. ನಿಮ್ಮ ಜೀವನದ ಬಗ್ಗೆ ಬಹಿರಂಗವಾಗಿ ನೀವು ನಿಮ್ಮ ಯೋಚನೆಗಳನ್ನು ವ್ಯಕ್ತಪಡಿಸಿಕೊಳ್ಳಿ. ನಾನು ದೇವರ ಕೃಪೆಯಿಂದಲೇ ಹೀಗಿದ್ದೇನೆಂಬುದಾಗಿ ಜನರ ಮುಂದೆ ಬಹಿರಂಗವಾಗಿ ವ್ಯಕ್ತಪಡಿಸಿಕೊಳ್ಳಿ. And the greatest is to be assured you're the child of Almighty God. ಇದರ ಮಹತ್ವದ ಕಾರ್ಯ ಯಾವುದಂದ್ರೆ ನೀ ದೇವರ ಮಗನೇ ಎಂಬುದಾಗಿ ನ್ಯಾಯವಾಗಿ ಮತ್ತೆ ದೃಢವಾಗಿ ಹೇಳುವುದು. I want to thank all our followers and viewers watching this program. ಈ ಮಾಧ್ಯಮದ ಮುಖಾಂತರ ನಮ್ಮನ್ನು ನೋಡ್ತಿರುವ ಎಲ್ಲ ಜನರಿಗೂ ವೀಕ್ಷಕರಿಗೂ ನಾನು ಧನ್ಯವಾದ ಹೇಳುತ್ತೇನೆ. We are thankful that you have sent in some good remarks saying that we have been blessing you on consistently. ನಾವು ಎಲ್ಲಾ ಕಾರ್ಯಗಳಲ್ಲಿ ಸಂದೇಶದ ಮುಖಾಂತರ ನಿಮಗೆ ಆಶೀರ್ವಾದವಾಗಿ ಇದ್ದೇವೆಂಬ ಉತ್ತರಗಳಿಗಾಗಿ ನಿಮಗೆ ಧನ್ಯವಾದ ಹೇಳುತ್ತೇನೆ. So we'd like to hear from you again if it's been a blessing to you. ನಿಮ್ಮ ಪ್ರತಿಕ್ರಿಯೆಗಳನ್ನು ಈ ಸಂದೇಶದ ಮುಖಾಂತರ ಆಶೀರ್ವಾದ ಹೊಂದಿದ್ದರೆ ನಿಮ್ಮ ಪ್ರತಿಕ್ರಿಯೆಗಳಿಗೆ ನಾನು ಎದುರು ನೋಡುತ್ತಿದ್ದೇನೆ. God richly bless you. ನಿಮ್ಮ ದೇವರು ಅಧಿಕವಾಗಿ ಆಶೀರ್ವದಿಸಲಿ. Amen. ಆಮೆನ್.